ರೈತ ಚಳುವಳಿ. ಈ ಹೆಸರು ಕೇಳಿದ ಕೂಡಲೇ ಎಂತಹದೋ ರೋಮಾಂಚನ, ಎಂತಹದೋ ಪುಳಕ, ಜೊತೆಯಲ್ಲಿಯೇ ಈ ನಾಡಿನ ಪ್ರತಿಯೊಬ್ಬ ಅನ್ನದಾತನಲ್ಲೂ ಮಿಂಚಿನ ಸಂಚಾರ. ಹೌದು, ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ನೆನೆದರೆ ಪ್ರತಿಯೊಬ್ಬ ಭಾರತೀಯನ ಧಮನಿಯಲ್ಲೂ ಹುಟ್ಟುವ ಕಿಚ್ಚು, ಭಾವಾವೇಶದಂತೆಯೇ ಕರ್ನಾಟಕದ ರೈತ ಹೋರಾಟವನ್ನು ಮನಸ್ಸಿಗೆ ತಂದುಕೊಂಡರೆ ಅನ್ನ ಬೆಳೆಯುವ, ಅನ್ನ ತಿನ್ನುವ ಪ್ರತಿ ನಾಡಿನ ಪ್ರತಿ ನಾಗರಿಕನ ಅಂತರಾಳದಲ್ಲಿ ಕೃತಜ್ಞತೆಯ ಭಾವನೆಯೊಂದು ಪುಟಿದೇಳುತ್ತದೆ. ರಾಜ್ಯದಲ್ಲಿ ರೈತ ಚಳವಳಿ ಮೊದಲು ಚಿಗುರೊಡೆದದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ 1970ರ ದಶಕದಲ್ಲಿ. ಶಿವಮೊಗ್ಗ ಜಿಲ್ಲೆಯ ಕಬ್ಬು ಬೆಳೆಗಾರರ ಸಂಘವನ್ನು ಹಿರಿಯ ಗಾಂಧಿವಾದಿ ಎಚ್.ಎಸ್. ರುದ್ರಪ್ಪ ಹಾಗೂ ಎನ್.ಡಿ. ಸುಂದರೇಶ್ ಹುಟ್ಟುಹಾಕಿದರು. ಇದೇ ಅವಧಿಯಲ್ಲಿ ಬಳ್ಳಾರಿ ಜಿಲ್ಲೆಯ ಕಬ್ಬು ಬೆಳೆಗಾರರು ಶಿವಮೊಗ್ಗ ರೈತರಿಗೆ ಸಮನಾದ ಬೇಡಿಕೆಗಳನ್ನು ಮುಂದಿಟ್ಟರು. ಈ ಸಂಘದ ಬೇಡಿಕೆಗಳು ಕೃಷಿ ಸಾಲ ರದ್ದುಪಡಿಸುವುದು, ಕೃಷಿಯನ್ನು ಕೈಗಾರಿಕೆ ಎಂದು ಘೋಷಿಸುವುದು, ಗೃಹ ಕೈಗಾರಿಕೆಗಳ ಸ್ಥಾಪನೆ, ಕೃಷಿ ಉತ್ಪಾದನೆಗಳಿಗೆ ತುಲನಾತ್ಮಕ ಬೆಲೆ, ಬಡ್ಡಿಯ ದರವನ್ನು ಕಡಿಮೆ ಮಾಡುವುದು, ಕೃಷಿ ಯಂತ್ರೋಪಕರಣಗಳಿಗೆ ತೆರಿಗೆ ವಿನಾಯಿತಿ, ಭೂನ್ಯಾಯ ಮಂಡಳಿಗಳ ವಿಸರ್ಜನೆ, ಕೃಷಿ ಭೂಮಿತಿ ಹೆಚ್ಚಳ, ವಿದ್ಯುತ್ ದರದಲ್ಲಿ ಕಡಿತ, ಕಡಿಮೆ ಬಡ್ಡಿಯಲ್ಲಿ ಸಾಲ ಮಂಜೂರು ಇತ್ಯಾದಿ ಆಗಿದ್ದವು. ಈ ಹೋರಾಟವಲ್ಲದೆ ರಾಜ್ಯ ರೈತ ಸಂಘದ ಹುಟ್ಟಿಗೆ ಮತ್ತೊಂದು ರೀತಿಯಲ್ಲಿ ಮಲಪ್ರಭಾ ರೈತ ಚಳವಳಿಯೂ ಕಾರಣವಾಗಿತ್ತು. ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶವನ್ನು ಸುರಕ್ಷಿತ ನೀರಾವರಿ ಪ್ರದೇಶವೆಂದು ಘೋಷಿಸಲಾಗಿತ್ತು. ಈ ಯೋಜನೆಯಡಿಯಲ್ಲಿ ಹತ್ತಿಯ ಹೊರತಾಗಿ ಬೇರೆ ಬೆಳೆಗಳಾದ ಕಬ್ಬು ಮೊದಲಾದ ಬೆಳೆಗಳನ್ನು ಬೆಳೆಸಲು ಅವಕಾಶ ನೀಡಲಿಲ್ಲ. ಅಂದಿನ ಸರ್ಕಾರ ರೈತರ ಮೇಲೆ ಬೆಟರ್ಮೆಂಟ್ ಲೆವಿ ಹಾಗೂ ನೀರಿನ ಕಂದಾಯ ವಿಧಿಸಿತ್ತು. ಇದು ರೈತರು ಸಾಲದಲ್ಲಿ ಸಿಲುಕುವಂತೆ ಮಾಡಿತು. ಅಲ್ಲದೆ ರೈತ ಹೋರಾಟಕ್ಕೆ ಈ ಸಂಘರ್ಷ ದಾರಿ ಮಾಡಿಕೊಟ್ಟಿತು. ರೈತ ಚಳವಳಿ ಅಧಿಕೃತವಾಗಿ ಕರ್ನಾಟಕ ರಾಜ್ಯ ರೈತ ಸಂಘವಾಗಿ ಜನ್ಮ ತಾಳಿದ್ದು ಅಕ್ಟೋಬರ್ 17, 1980ರಂದು. ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದವರು ಹಿಂದಿನ ಕೃಷಿ ಮಂತ್ರಿ ಹಾಗೂ ಸ್ಪೀಕರ್ ಆಗಿದ್ದ ಎಚ್.ಎಸ್. ರುದ್ರಪ್ಪ ಅವರು. ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿ ಹೋರಾಟ ಸಮಿತಿಯ ಸಂಚಾಲಕರಾಗಿ, ಸುಂದರೇಶ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ನೇಮಕಗೊಂಡರು. ಮೊದಲ ಹಂತವಾಗಿ ರಾಜ್ಯ ಸುತ್ತಿ ರೈತ ಸಂಘಟನೆ ಮಾಡುವ ನಿರ್ಧಾರವನ್ನು ಸಂಘಟನೆ ಕೈಗೊಂಡಿತು. ಅದಕ್ಕಾಗಿ ಬೆಂಗಳೂರಿನ ಕಬ್ಬನ್ ಪಾರ್ಕಿನಲ್ಲಿ ಐತಿಹಾಸಿಕ ಸಮಾವೇಶ ನಡೆಸಲು ತಯಾರಿ ನಡೆಯಿತು. ಆಗ ಶಿವಮೊಗ್ಗದಿಂದ ಹೊರಟ ರೈತರು ಉದ್ದಕ್ಕೂ ರೈತರ ಮನೆಗಳಲ್ಲಿ ಉಳಿದು ಇದ್ದದ್ದನ್ನು ಉಂಡು ಮುಂದುವರೆದು ಅಂತೂ ಬೆಂಗಳೂರು ತಲುಪಿದರು. ಈ ನಡುವೆ ಅತಿಥಿಗಳನ್ನು ಸತ್ಕರಿಸಲಾಗದಿದ್ದರೂ ರೈತರನ್ನ ಮನೆಗೆ ಆಹ್ವಾನಿಸಿದ ಬಡ ರೈತರು ತಮಗಾಗಿ ಹೋರಾಡುವವರಿಗೆ ಊಟ ನೀಡಲು ಅಕ್ಕಪಕ್ಕದ ಮನೆಗೆ ಅಲೆದು ಅಂಗಡಿಯಲ್ಲಿ ಸಾಲ ತಂದು ಅಡಿಗೆ ಮಾಡಿ ಸತ್ಕರಿಸಿದರು. ಬೆಂಗಳೂರು ತಲುಪಿದ ರೈತರನ್ನು ನೋಡಿದ ಬೆಂಗಳೂರಿಗರ ಹರ್ಷಕ್ಕೆ ಪಾರವೇ ಇರಲಿಲ್ಲ. ಇತಿಹಾಸದಲ್ಲಿ ಬೆಂಗಳೂರು ಅಂತಹ ಜನಸ್ತೋಮ ನೋಡಿರಲಿಲ್ಲ. ಇಡೀ ಕಬ್ಬನ್ ಪಾರ್ಕ್ ಹಸಿರುಮಯವಾಗಿತ್ತು. ರೈತ ಸಂಘಕ್ಕೆ ಒಂದು ಕ್ರಾಂತಿಕಾರಿ ಸ್ವರೂಪವನ್ನು ನೀಡಿದ ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿ ಅವರು ಅದನ್ನು ಕೇವಲ ಒಂದು ಬೇಡಿಕೆಯ ಸಂಘವನ್ನಾಗಿ ರೂಪಿಸದೆ ಸಮಾಜದ ಸಮಗ್ರ ಬದಲಾವಣೆಗಾಗಿ ದುಡಿಯಲು ರೂಪಿಸಿದರು. ಅವರ ಚಳುವಳಿಗಳ ಸ್ವರೂಪ ವಿವಿಧ ಬಗೆಯಲ್ಲಿದ್ದವು. ಅಸಹಕಾರ, ಉಪವಾಸ, ಸತ್ಯಾಗ್ರಹ, ಮೌನ ಪ್ರತಿಭಟನೆ, ಸಪ್ಪಳ ಪ್ರತಿಭಟನೆಗಳಿಂದ ಹಿಡಿದು ತೀವ್ರತರವಾದ ಚಳುವಳಿಗಳಿಗೆ ಅವರು ಚಾಲನೆ ನೀಡಿದರು. ಅದು ಕರ್ನಾಟಕದ ಮೊಟ್ಟ ಮೊದಲ ಬೃಹತ್ ಸಮಾವೇಶ ಆಗಿತ್ತು. ಸಮಾವೇಶದಲ್ಲಿ ರೈತ ಸಂಘದ ಆಶೋತ್ತರಗಳನ್ನು ಬಿಂಬಿಸಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ 1982 ಅಕ್ಟೋಬರ್ 2ರಂದು ಹೊಸ ಕರ್ನಾಟಕ ಕಟ್ಟಲು ಎಂಬ ಘೋಷಣೆಯೊಂದಿಗೆ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ರಾಜ್ಯದಾದ್ಯಂತ 10 ಲಕ್ಷಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದರು. 35,000 ಜನರನ್ನು ಈ ಸಮಾವೇಶದಲ್ಲಿ ಬಂಧಿಸಲಾಗಿತ್ತು. ಕರ್ನಾಟಕದ ಎಲ್ಲಾ ಜೈಲುಗಳು ಭರ್ತಿಯಾಗಿ 1942ರ ಕ್ವಿಟ್ ಇಂಡಿಯಾ ಚಳುವಳಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಈ ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಈ ಸಮಾವೇಶ ರಾಜ್ಯದಲ್ಲಿ ರೈತ ಸಂಘಟನೆ ಶಕ್ತಿಯನ್ನು ಸಾಬೀತುಪಡಿಸಿತು. ರಾಜಕಾರಣರಹಿತವಾದ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಕಟ್ಟಿದ್ದರೂ ಕೂಡ ಅದು ಅಧಿಕಾರದಲ್ಲಿದ್ದ ಸರ್ಕಾರಗಳಿಂದ ರೈತರಿಗಾದ ತೊಂದರೆಗಳನ್ನು ಗಮನಿಸಿದ ನಂಜುಂಡಸ್ವಾಮಿ ಅವರು ನಾಡಿನ ರಾಜಕಾರಣದ ಚುಕ್ಕಾಣಿ ಹಿಡಿದಿದ್ದ ಅಧಿಕಾರಿಗಳನ್ನು ಮಣಿಸಲು ರೈತರದೇ ಆದಂತಹ ಸಂಘಟನೆ ಹಾಗೂ ರಾಜಕಾರಣದ ವೇದಿಕೆಗಳನ್ನು ನಿರ್ಮಿಸಲು ಪ್ರಯತ್ನ ಪಟ್ಟರು. ಕರ್ನಾಟಕ ರಾಜ್ಯ ರೈತ ಸಂಘ ಸರ್ಕಾರಗಳ ಧೋರಣೆಗಳಿಂದ ಬೇಸತ್ತು 1989ರ ಚುನಾವಣೆಯಲ್ಲಿ ಸಕ್ರಿಯ ರಾಜಕಾರಣ ಪ್ರವೇಶ ಮಾಡುವುದಾಗಿ ತಿಳಿಸಿತು. 1989ರಲ್ಲಿ ರೈತ ಸಂಘವನ್ನು ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವಂತೆ ಮಾಡಿದರು. ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ 111 ಸ್ಥಾನಗಳಿಗೆ ತನ್ನ ಅಭ್ಯರ್ಥಿಗಳನ್ನು ನಿಲ್ಲಿಸಿತ್ತು. ಬೆಳಗಾವಿ ಹಾಗೂ ಧಾರವಾಡ ಜಿಲ್ಲೆಗಳು ಮಾತ್ರ ರೈತ ಸಂಘದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ವಿಧಾನಸಭೆಗೆ ಕಳುಹಿಸಿದ ಕೀರ್ತಿಗೆ ಪಾತ್ರವಾದವು.
ಧಾರವಾಡ ಹಾಗೂ ಬೆಳಗಾವಿ ಕ್ಷೇತ್ರಗಳಿಂದ ಬಾಬಾಗೌಡ ರುದ್ರಗೌಡ ಪಾಟೀಲ್ ರವರು ಸ್ಪರ್ಧಿಸಿ ಆಯ್ಕೆಯಾಗಿದ್ದರು. ನಂತರ ಅವರು ಧಾರವಾಡ ಗ್ರಾಮಾಂತರ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ದರಿಂದ ಆ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಆಯ್ಕೆಯಾದರು. ಧಾರವಾಡ ಗ್ರಾಮಾಂತರ ಕ್ಷೇತ್ರದ ವಿಧಾನಸಭಾ ಶಾಸಕರಾಗಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾಗಿದ್ದುಕೊಂಡು ಸುಧಾರಣೆಗಳನ್ನು ತರಲು ಪ್ರಯತ್ನಿಸಿದರು. ರೈತ ನಾಯಕರಾಗಿದ್ದ, ಶಾಸಕರಾಗಿದ್ದ, ರೈತರ ಜೀವನಾಡಿ ಅಂತಿದ್ದ KS ಪುಟ್ಟಣ್ಣಯ್ಯನವರ ವ್ಯಕ್ತಿತ್ವದ ಬಗ್ಗೆ ಅವರ ಕುಟುಂಬಕ್ಕೆ ಮಾತ್ರವಲ್ಲ, ಇಡೀ ರಾಜ್ಯದ ಜನರಿಗೇ ಹೆಮ್ಮೆ ಭಾವನೆ ಇದೆ. ಅವರ ಬಗ್ಗೆ ಹೇಳುವುದು ಅಗಾಧವಾಗಿದೆ. ಪ್ರೊಫೆಸರ್ MD ನಂಜುಂಡಸ್ವಾಮಿರವರ ವಿಚಾರಗಳು ಹಾಗೂ ND ಸುಂದರೇಶ್ ಅವರ ಹೃದಯವಂತಿಕೆ, ಅವರ ರೈತಪರ ಹೋರಾಟ ಚಿಂತನೆಗಳಿಂದ ಪ್ರಭಾವಿತರಾಗಿ ಅವರ ನಂತರದ ತಲೆಮಾರಿನ ಹೋರಾಟಗಾರರಾಗಿ ಮಿಂಚಿನಂತೆ ಚಳವಳಿಯ ಮುಂಚೂಣಿಗೆ ಬಂದವರು KS ಪುಟ್ಟಣ್ಣಯ್ಯನವರು. ರೈತರ ಬಗ್ಗೆ ಕಾಳಜಿ ಉಳ್ಳವರಾಗಿದ್ದ ಪುಟ್ಟಣ್ಣಯ್ಯರವರು ಹಾಸನದ ಜನಪರ ಹೋರಾಟಗಾರರಾದ ಮಂಜುನಾಥ ದತ್ತ, RP ವೆಂಕಟೇಶಮೂರ್ತಿ, NR ನಂಜುಂಡೇಗೌಡರ ಮಾರ್ಗದರ್ಶನದಲ್ಲಿ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಸಂಪರ್ಕಕ್ಕೆ ಬಂದರು. 1983ರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಸಾಮಾನ್ಯ ಕಾರ್ಯಕರ್ತರಾಗಿ ಪಾದಾರ್ಪಣೆ ಮಾಡಿ 10 ವರ್ಷ ಸಾಮಾನ್ಯ ಕಾರ್ಯಕರ್ತರಾಗಿ ರೈತ ಚಳುವಳಿಯಲ್ಲಿ ದುಡಿದರು. ನಂತರ ಪಾಂಡವಪುರ ತಾಲೂಕು ರೈತ ಸಂಘದ ಅಧ್ಯಕ್ಷರಾಗಿ, ಮಂಡ್ಯ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾಗಿ, ಮೈಸೂರು ವಿಭಾಗ ಮಟ್ಟದ ಸಂಘಟನಾ ಕಾರ್ಯದರ್ಶಿಗಳಾಗಿ, ಆನಂತರ ತಮ್ಮದೇ ರೈತ ಸಂಘದ ನಾಯಕನಾಗಿ ಅವರು ಬೆಳೆದು ನಿಂತದ್ದು ಒಂದು ರೋಚಕ ಅಧ್ಯಾಯ. ಅವರ ಸಂಘಟನೆ, ರೈತ ಹೋರಾಟದ ಬದುಕಿನ ಒಂದೊಂದು ಪುಟಗಳು ರೋಮಾಂಚನಕಾರಿ ಮತ್ತು ಸ್ಫೂರ್ತಿದಾಯಕ. ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ ಪುಟ್ಟಣ್ಣಯ್ಯನವರ ಹುಟ್ಟೂರು. SSLCಯನ್ನು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮುಗಿಸಿ ಸೆಂಟ್ ಫಿಲೋಮಿನಾ ಶಾಲೆಯಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಮಾಡಿ ನಂತರ ಡಿ ಬನುಮಯ್ಯ ಕಾಲೇಜಿನಲ್ಲಿ BA ಪದವಿ ಪಡೆದರು. ವಿದ್ಯಾರ್ಥಿಯಾಗಿದ್ದಾಗಲೇ ಹಳ್ಳಿಗಾಡುಗಳಲ್ಲಿ ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಹಾಗೂ ಬಡ ಮಹಿಳೆಯರು ಅನುಭವಿಸುತ್ತಿದ್ದ ಯಾತನಾಮಯ ಜೀವನಗಳನ್ನು ಕಣ್ಣಾರೆ ಕಂಡಿದ್ದ ಶ್ರೀ ಪುಟ್ಟಣ್ಣಯ್ಯನವರು ಮುಂದಿನ ವ್ಯಾಸಂಗಕ್ಕೆ ಹಾಗೂ ಸರ್ಕಾರಿ ನೌಕರಿಗೆ ಎಡತಾಕದೆ ದೀನದಲಿತರ ಏಳಿಗೆಗಾಗಿ ದುಡಿಯಬೇಕೆಂಬ ಛಲದಿಂದ ರೈತ ಸಂಘವನ್ನು ಪ್ರವೇಶಿಸಿದರು. ಹೀಗೆ ರೈತ ಸಂಘದ ಸಂಪರ್ಕಕ್ಕೆ ಬಂದ ಪುಟ್ಟಣ್ಣಯ್ಯನವರು ನಂತರ ಸಂಪೂರ್ಣವಾಗಿ ಚಳುವಳಿಯಲ್ಲಿ ತೊಡಗಿಸಿಕೊಂಡರು. ವಿಧಾನಸೌಧದಲ್ಲಿ ಹಿಂದುಳಿದ ವರ್ಗಗಳ ಹರಿಕಾರ ದೇವರಾಜ ಅರಸೂರವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಸಮರ್ಥವಾದ ವಿರೋಧ ಪಕ್ಷದ ರೈತ ನಾಯಕರಾಗಿದ್ದವರು ಶಾಂತವೇರಿ ಗೋಪಾಲಗೌಡರವರು. ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅಂತಹ ಶಕ್ತಿಯುತ ನಾಯಕರಾಗಿದ್ದವರು ಪ್ರೊಫೆಸರ್ MD ನಂಜುಂಡಸ್ವಾಮಿರವರು. ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಆ ಸ್ಥಾನ ತುಂಬಿದವರು ಶ್ರೀ ಪುಟ್ಟಣ್ಣಯ್ಯನವರು. ಪುಟ್ಟಣ್ಣಯ್ಯನವರು ಶಾಸಕರಾಗಿದ್ದಾಗ ಒಮ್ಮೆ ವಿಧಾನಸಭೆಯಲ್ಲಿ ಅವರ ಭಾಷಣ ಕೇಳಿದ ಮಲ್ಲಿಕಾರ್ಜುನ ಖರ್ಗೆರವರು ಅವರ ಅಭಿಮಾನಿಯಾಗಿ ಬಿಟ್ಟಿದ್ದರು. ಸೋತಾಗಲೂ ಕೂಡ ಪುಟ್ಟಣ್ಣಯ್ಯನವರು ರೈತರಿಗಾಗಿ ಸರ್ಕಾರದಿಂದ ಹಲವು ನೆರವು ಕೊಡಿಸಿದರು. ಹೃದಯ, ಕಿಡ್ನಿ, ಕ್ಯಾನ್ಸರ್ ಸಮಸ್ಯೆ ಇದ್ದ ರೈತರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಸಾಕಷ್ಟು ಸಹಾಯಧನ ಕೊಡಿಸಿದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಜಾರಿಗೊಳಿಸಿದ ಸುವರ್ಣ ಭೂಮಿ ಯೋಜನೆಯ ಪರಿಕಲ್ಪನೆ ಪುಟ್ಟಣ್ಣಯ್ಯನವರದು. ಪುಟ್ಟಣ್ಣಯ್ಯನವರು ಶಾಸಕರಾಗಿದ್ದಾಗ 1870 ಕೋಟಿ ರೂಪಾಯಿಗಳಷ್ಟು ಅನುದಾನ ತಂದು ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದರು. ದುದ್ದ ಹೋಬಳಿಗೆ 54 ಕೆರೆಗಳನ್ನು ನಿರ್ಮಿಸುವುದರ ಮುಖಾಂತರ ಆ ಒಣ ಪ್ರದೇಶಕ್ಕೆ ನೀರಾವರಿ ನೀಡಿದ್ದು ಕೂಡ ನೆನೆಯಬೇಕಾದ ಕಾರ್ಯ. ಆ ಸಂದರ್ಭದಲ್ಲಿ ಶ್ರೀ ಪುಟ್ಟಣ್ಣಯ್ಯನವರ ಧರ್ಮಪತ್ನಿ ಶ್ರೀಮತಿ ಸುನೀತಾರವರ ತಂದೆ ಅಂದರೆ ಶ್ರೀ ಪುಟ್ಟಣ್ಣಯ್ಯನವರ ಮಾವ ನಿಧನರಾಗಿದ್ದರು. ಅವರ ಅಂತ್ಯ ಸಂಸ್ಕಾರಕ್ಕೂ ಹೋಗದೆ ಶ್ರೀ ಪುಟ್ಟಣ್ಣಯ್ಯನವರು ಸಚಿವ ಸಂಪುಟ ಸಭೆಯಲ್ಲಿ ಈ ಯೋಜನೆಗೆ ಅನುಮೋದನೆ ಪಡೆದು ಬಂದಿದ್ದನ್ನು ಜನತೆ ಈಗಲೂ ನೆನಪಿಸಿಕೊಳ್ಳುತ್ತಾರೆ. ಕಬ್ಬು ಬೆಳೆಗಾರರಿಗೆ ವೈಜ್ಞಾನಿಕ ಬೆಲೆ ಕೊಡಿಸಿದ್ದು ಪುಟ್ಟಣ್ಣಯ್ಯನವರ ಮುಖ್ಯ ಕಾರ್ಯಗಳಲ್ಲೊಂದು. ಕಬ್ಬಿನ ಬೆಲೆ ಟನ್ಗೆ 1800 ಇದ್ದಾಗ 2500 ರೂಪಾಯಿಗಳನ್ನು ಸರ್ಕಾರ ನಿಗದಿ ಮಾಡಲು ಪ್ರಬಲವಾಗಿ ಒತ್ತಾಯಿಸಿದ್ದು ಪುಟ್ಟಣ್ಣಯ್ಯನವರು. ಇದು ಬೆಳಗಾವಿ, ಬಾಗಲಕೋಟೆ ಸೇರಿದಂತೆ ರಾಜ್ಯದ ಸಮಸ್ತ ಕಬ್ಬು ಬೆಳೆಗಾರರ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡಿತು. ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಖಾನೆ ಖಾಸಗೀಕರಣವಾದಾಗ ಅದನ್ನು ಮತ್ತೆ ರೈತರ ಸ್ವಾಮ್ಯದ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನಾಗಿ ಪುನರ್ ಮಾರ್ಪಾಡು ಮಾಡಿದ್ದ ಕೀರ್ತಿ ಪುಟ್ಟಣ್ಣಯ್ಯರವರಿಗೆ ಸಲ್ಲುತ್ತದೆ. ಅವರು ಬದುಕಿರುವವರೆವಿಗೂ ಅನೇಕ ಮುಖ್ಯಮಂತ್ರಿಗಳಿಂದ ಅನುದಾನಗಳನ್ನು ತಂದು ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಉಳಿಸಿದರು. ಸ್ವಂತ ಹಣದಲ್ಲಿ ಶಂಕರಾಚಾರ್ಯರ ಪ್ರತಿಮೆಯನ್ನು ನಿರ್ಮಿಸಿದ್ದು, ಕ್ಷೇತ್ರದ 64 ಗ್ರಾಮಗಳಿಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆಯನ್ನು ಜಾರಿಗೊಳಿಸಿದ್ದು, ಇಳಿಜಾರು ಇರುವ ಪ್ರದೇಶಗಳಲ್ಲಿ ಕೆರೆ ನಿರ್ಮಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಲ್ಲದೆ ತಾವೇ ತಮ್ಮ ಕ್ಷೇತ್ರದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದದ್ದು ಅವರ ಸಾಧನೆಗಳು.
14 ವರ್ಷಗಳ ಅಜ್ಞಾತವಾಸದ ನಂತರ ಮತ್ತೆ ಶಾಸಕರಾಗಿ ಆಯ್ಕೆಯಾಗಿ ಬಂದ ಮೇಲೂ ಅವರದ್ದು ಅದೇ ಗತ್ತು, ರೈತರ ಪರ ಧ್ವನಿ, ಎತ್ತಿ ಮಾತಾಡುವ ಗೈರತ್ತು ಉಳಿಸಿಕೊಂಡಿದ್ದರು. ಏನೀಗ ಅವರು ಬರ ಪರಿಹಾರಕ್ಕೆ ಹೋಗಿದ್ದಾರೆ. ಪುಟ್ಟಣ್ಣಯ್ಯರವರು ನಿಧನರಾದಾಗ ಅವರ ಅಂತ್ಯಕ್ರಿಯೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ರೈತರು ಮಣ್ಣನ್ನು ತಂದಿದ್ದರು. ಇದು ಅವರ ಮಣ್ಣಿನ ಮೇಲೆ, ರೈತರ ಮೇಲೆ ಇಟ್ಟಿದ್ದ ಅಭಿಮಾನಕ್ಕೆ ಸಾಕ್ಷಿಯಾಗಿತ್ತು. ಜಾಗತೀಕರಣದಿಂದ ಹಿಡಿದು ಕೊಟ್ಟಿಗೆ ಗೊಬ್ಬರದವರೆಗೂ ಅಪಾರ ಜ್ಞಾನ ಹೊಂದಿದ್ದ ಅವರು ಅದನ್ನು ರೈತರಿಗೆ ಮನಮುಟ್ಟುವಂತೆ ಸರಳವಾಗಿ ಹಾಸ್ಯದ ಧಾಟಿಯಲ್ಲಿ ಹೇಳುತ್ತಿದ್ದರು. ರಾಷ್ಟ್ರ ಮಟ್ಟದಲ್ಲಿ ಹಿಂದಿ ಹಾಗೂ ತಮಿಳು ಭಾಷೆಗಳಲ್ಲೂ ಅದ್ಭುತವಾಗಿ ರೈತಪರ ವಿಷಯಗಳನ್ನು ಮಂಡಿಸುತ್ತಿದ್ದರು. ಕನ್ನಡ ನಾಡಿನ ಜನಮಾನಸದಲ್ಲಿ ಕೆಚ್ಚೆದೆಯ ರೈತ ನಾಯಕರಾಗಿ ಕೆ.ಎಸ್. ಪುಟ್ಟಣ್ಣಯ್ಯರವರು ಇಂದಿಗೂ ಅಜರಾಮರರಾಗಿದ್ದಾರೆ. ಪುಟ್ಟಣ್ಣಯ್ಯನವರ ಬದುಕು ಹಾಗೂ ಅವರ ರೈತ ಹೋರಾಟಗಳ ಬಗ್ಗೆ PhD ಅಧ್ಯಯನ ಕೂಡ ಆಗಿದೆ. ಹೀಗೆ ಸದಾ ರೈತಪರ ನಾಯಕರಾಗಿ ಪುಟ್ಟಣ್ಣಯ್ಯನವರ ನಿಧನ ನಂತರ ಅವರ ಮಗ ದರ್ಶನ್ ಪುಟ್ಟಣ್ಣಯ್ಯನವರೂ ಕೂಡ ಅವರು ಹಾಕಿಕೊಟ್ಟ ಹೋರಾಟದ ಹಾದಿಯಲ್ಲಿ ನಡೆಯುತ್ತಿದ್ದಾರೆ. ಅವರು ಓದಿದ್ದು ಮೈಸೂರಿನ ಸೆಂಟ್ ಫಿಲೋಮಿನಾ ಕಾಲೇಜು ಹಾಗೂ JCE ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ. ನಂತರ ಉನ್ನತ ವ್ಯಾಸಂಗಕ್ಕಾಗಿ ಕೆನಡಾಕ್ಕೆ ಹೋದರು. ಅಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮುಗಿಸಿ ಅಮೆರಿಕದ ವಿವಿಧ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡಿದರು. ನಂತರ ಅವರದೇ ಸಂಸ್ಥೆಯಾದ ಕ್ವಿನಿಕ್ಸ್ ಟೆಕ್ನಾಲಜೀಸ್ ಸಂಸ್ಥೆಯನ್ನು ಹುಟ್ಟುಹಾಕಿದರು. ನಂತರ ಅವರ ಸ್ವಂತ ಊರಿನ ಯುವಕರಿಗೆ ನೆರವಾಗಲೆಂದು ಇದೇ ಸಂಸ್ಥೆಯ ಮೈಸೂರಿನ ಶಾಖೆಯನ್ನು ಆರಂಭಿಸಿದರು. ಅವರ ತಂದೆ 2018ರಲ್ಲಿ ನಿಧನರಾದಾಗ ಸರ್ವೋದಯ ಕರ್ನಾಟಕ ಪಕ್ಷವನ್ನು ಮುನ್ನಡೆಸುವ ಸಲುವಾಗಿ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಭಾರತಕ್ಕೆ ಬಂದು ರಾಜಕೀಯ ಕ್ಷೇತ್ರಕ್ಕೆ ಕಾಲಿಡಬೇಕಾಯಿತು. ನಂತರ 2018ರಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದರು. ಆದರೆ ಕಾರಣಾಂತರಗಳಿಂದ ಚುನಾವಣೆಯಲ್ಲಿ ಸೋಲಬೇಕಾಯಿತು. ಆದರೂ ಅವರ ತಂದೆಯಂತೆಯೇ ಛಲ ಬಿಡದೆ ಅವರ ಕ್ಷೇತ್ರದ ಜನತೆಯೊಂದಿಗೆ ನಿರಂತರ ಸಂಪರ್ಕ ಇರಿಸಿಕೊಂಡರು. ವಿದೇಶವನ್ನು ಬಿಟ್ಟು ಬಂದು ಅವರ ಸ್ವಂತ ನೆಲದಲ್ಲಿಯೇ ನೆಲೆಸಿದರು. 2023ರಲ್ಲಿ ಕ್ಷೇತ್ರದ ಜನತೆ ಅವರನ್ನು ಹರಸಿ ವಿಧಾನಸಭೆಗೆ ಕಳಿಸಿಕೊಟ್ಟಿದ್ದಾರೆ. ಅವರು ಆರಂಭಿಸಿದ್ದ ಕಂಪನಿಯನ್ನು ಬೇರೆಯವರಿಗೆ ಮಾರಿ ಬಂದು ಈಗ ಜನರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಯಾವ ವೈಯಕ್ತಿಕ ಅಭಿಲಾಷೆಯೂ ಇಲ್ಲದೆ ಕ್ಷೇತ್ರದ ಜನರಿಗಾಗಿ, ರೈತರಿಗಾಗಿ ದುಡಿಯುವುದು, ಹೋರಾಟ ಮಾಡುವುದೇ ಅವರ ಗುರಿ. ಇದಕ್ಕೆ ಅವರ ತಂದೆ ಶ್ರೀ ಪುಟ್ಟಣ್ಣಯ್ಯನವರೇ ಯಾವಾಗಲೂ ಮಾದರಿ. ಜೊತೆಗೆ ಶ್ರೀ ದರ್ಶನ್ ಪುಟ್ಟಣ್ಣಯ್ಯರವರ ಜೊತೆ ಅವರ ಇಡೀ ಕುಟುಂಬ ಬೆಂಬಲವಾಗಿ ನಿಂತಿದೆ. ದರ್ಶನ್ ಪುಟ್ಟಣ್ಣಯ್ಯನವರ ಜೊತೆ ಸದಾ ಬೆಂಬಲವಾಗಿ ನಿಂತಿರುವ ಕನ್ನಡ ಚಿತ್ರರಂಗದ ದಂತಕಥೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ರವರು ಕೂಡ ರೈತಪರ ಚಿಂತನೆಗಳನ್ನಿಟ್ಟುಕೊಂಡು ಕೃಷಿಯಲ್ಲಿ ತೊಡಗಿರುವ ಅಪರೂಪದ ವ್ಯಕ್ತಿ. ಬಾಕ್ಸ್ ಆಫೀಸ್ ಕಿಂಗ್ ಎಂದೇ ಖ್ಯಾತಿಯಾಗಿರುವ ದರ್ಶನ್ ರವರು ಇತ್ತೀಚೆಗೆ ನಟಿಸಿರುವ ಕಾಟೇರ ಚಲನಚಿತ್ರವು ಅಭೂತಪೂರ್ವ ಯಶಸ್ಸು ಪಡೆದಿದೆ. ಅನ್ನನ ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ಈ ಇಬ್ಬರೂ ದರ್ಶನರು ಇನ್ನೂ ಉನ್ನತ ಸ್ಥಾನಕ್ಕೆ ಏರಲಿ ಎಂದು ಕರ್ನಾಟಕದ ಮಹಾಜನರು ತುಂಬು ಹೃದಯದಿಂದ ಆಶೀರ್ವದಿಸುತ್ತಾರೆ.